ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗೆ 2.50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ಸಮಗ್ರ ಪ್ರಗತಿ ಮತ್ತು ಮೂಲಭೂತ ಸೌಕರ್ಯಗಳ ಬಲವರ್ಧನೆಗಾಗಿ ಮುಂಚೂಣಿ ಆದ್ಯತೆ ನೀಡಿರುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಂದು ಬುಧವಾರ ರಾಯಬಾಗ್ ಮತಕ್ಷೇತ್ರದ ಮಹತ್ವದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮೊರಬ್ ಗ್ರಾಮ ಸೇರಿದಂತೆ ಕುಡಚಿ ವಿಧಾನಸಭಾ ಕ್ಷೇತ್ರ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ 2025-26ನೇ ಸಾಲಿನ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯಡಿ ಮಂಜೂರಾಗಿರುವ ಒಟ್ಟು ಅಂದಾಜು 2.50 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದರು ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಗ್ರಾಮೀಣ ಪ್ರದೇಶದ ರಸ್ತೆ ಸಂಪರ್ಕ, ಚರಂಡಿ ವ್ಯವಸ್ಥೆ ಮತ್ತು ನೈರ್ಮಲ್ಯವನ್ನು ಸುಧಾರಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ. ದಲಿತ ಮತ್ತು ಹಿಂದುಳಿದ ವರ್ಗಗಳ ಕಾಲೋನಿಗಳಿಗೆ ಅಭಿವೃದ್ಧಿಗೆ ಎಸ್ಸಿ, ಎಸ್ಟಿ, ಟಿಎಸ್ಪಿ ಅನುದಾನದ ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಾ ಇದೆ. ಗುಣಮಟ್ಟದ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 2.50 ಕೋಟಿ ರೂಪಾಯಿ ವೆಚ್ಚದ ಅನುದಾನದ ಕುಡಚಿ ಕ್ಷೇತ್ರಾದ್ಯಂತ ಕೈಗೊಳ್ಳಲಾಗುತ್ತಿರುವ ಪ್ರಮುಖ ಕಾಮಗಾರಿಗಳು ಹಾರುಗೆರೆ ಪಟ್ಟಣದ ಪ್ರಮುಖ ಸಂಪರ್ಕ ರಸ್ತೆ ಸುಧಾರಣೆ ಒಟ್ಟು 3 ಲಕ್ಷ ವಿನಿಯೋಗಿಸಲಾಗುತ್ತಾ ಇದೆ. ತಲಾ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಪ್ರತ್ಯೇಕ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗುತ್ತಾ ಇದೆ. ಬಡ ಬ್ಯಾಕ್ವರ್ಡ್ ರಸ್ತೆಯಲ್ಲಿ ವಿಠ್ಠಲ್ ನಾಯಕನ ಅವರ ಮನೆಯವರಿಂದ ಸಿಸಿ ರಸ್ತೆ ನಿರ್ಮಾಣ, ಕಿರಣ್ ಕಾಂಬ್ಳೆ ಅವರ ಮನೆಯಿಂದ ಹಾರುಗೆರೆ ಮುಗಳಗೋಡ್ ರಸ್ತೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ, ರಾಜು ಲೋಗಿ ಅವರ ಮನೆಯಿಂದ ಹಾರುಗೆರೆ ಮುಗಳಕೋಟ್ ರಸ್ತೆವರೆಗೆ ಸಿಸಿ ರಸ್ತೆ ನಿರ್ಮಾಣ, ಸ್ವರೂಪ್ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದ ಎಸ್ಸಿ ಕಾಲೋನಿಯಲ್ಲಿ ವ್ಯವಸ್ಥಿತ ಚರಂಡಿ ಹಾಗೂ ಸುಸಜ್ಜಿತ ಸಿಸಿ ರಸ್ತೆ ನಿರ್ಮಾಣ, ಕೋಳಿಗೋಡು ಗ್ರಾಮದಲ್ಲಿ 20 ಲಕ್ಷ ವೆಚ್ಚದಲ್ಲಿ ಎಸ್ಸಿ ಕಾಲೋನಿ ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಹಾಗೂ ಪೇವರ್ ಬ್ಲಾಕ್ ಅಳವಡಿಸಲಾಗುತ್ತಾ ಇದೆ. ಬನದಾಳ ಗ್ರಾಮದಲ್ಲಿ 20 ಲಕ್ಷ ರು ವೆಚ್ಚದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಸಮೃದ್ಧಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಚಾಲನೆ ನೀಡಿದರು. ಕನದಾಳ ಬಸ್ತವಾಡ ಮುಖ್ಯ ರಸ್ತೆಯವರೆಗೆ ಸಿಸಿ ರಸ್ತೆ, ಸಿದ್ದಾಪುರ ಗಸ್ತಿ ತೋಟದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ, ನಿಲಜಿ ಎಸ್ಸಿ ಸ್ಮಶಾನದಿಂದ ಮಚಂದ್ರ ಗಸ್ತಿ ಅವರ ಮನೆಯವರೆಗೆ ಸಿಸಿ ರಸ್ತೆ, ಬೇಕರಿ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ, ನಿಡಗುಂದಿ ವಾರ್ಡ್ ನಂಬರ್ 2ರಿಂದ ಜಯಭೀಮ್ ನಗರದಲ್ಲಿ ಸಿಸಿ ರಸ್ತೆ, ಹಿಡಕಲ್ ಎಸ್ಸಿ ಕಾಲೋನಿಯಲ್ಲಿ ಎದುರುಗಡೆ ತೋಟದ ಸಿಸಿ ರಸ್ತೆ ಅನ್ನು ತೋಟದ ದಸರಾ ಕಾಲೋನಿ ರಸ್ತೆಗೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಮುಖ ರಾಜಕೀಯ ಮುಖಂಡರುಗಳು, ವಿವಿಧ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂಸದೆಯರ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಡಿ.ಎಸ್. ನಾಯಕ್, ಸಂಜೀವ್ ಕುಮಾರ್ ಬಾನೆ, ನ್ಯಾಯವಾದಿ ರಾಜು ಶಿರಗಾಂವ್ಗೆ, ಹಿಂದುಳಿದ ವರ್ಗ ಕಲ್ಯಾಣದ ಇಲಾಖೆ ಅಧಿಕಾರಿಗಳು ಹಾಗೂ ಕಾಂಬ್ಳೆ ಪಿಡಿಒ ರೂಪಾ ಸೌದಿ, ಸೌಜನ್ಯ ರೋಹಿಲೆ, ಜಯದೇವ್ ಸನದಿ, ಸದಾಶಿವ್ ಗೊಡ್ಡೆ, ಸಂಭಾಜಿ ಶಿಂದೆ, ಉಮೇಶ್ ಅಸೋದಿ, ಹನುಮಂತ್ ಅಸೋದಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಾಯತ್ ರಾಜ್ ಸಮಾಚಾರ್, ರಾಯಬಾಗ್, ಚಿಕ್ಕೋಡಿ.